ಭೂಕುಸಿತ ಉಂಟಾಗಿದೆ. ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ಘಟನೆ ನಡೆದಿದೆ. ರಸ್ತೆಗೆ ಮಣ್ಣು ಬಿದ್ದ ಕಾರಣ ಮಾಳ ಘಾಟಿಯೇ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಈಗ ಒಂದೊಂದೇ ಕಡೆಗಳಲ್ಲಿ ಒಂದೊಂದು ಅನಾಹುತಗಳು ಆಗುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಈಗ ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ರಸ್ತೆಗೆ ಮಣ್ಣು ಬಿದ್ದ ಕಾರಣ ಮುಚ್ಚಿ ಹೋಗಿದೆ ಮಾಳ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದೆ. ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ಘಟನೆ ನಡೆದಿದ್ದು ರಸ್ತೆಗೆ ಮಣ್ಣು ಬಿದ್ದ ಕಾರಣ ಇಡೀ ಒಂದು ಮಾಳ ಘಾಟಿಯೇ ಮುಚ್ಚಿ ಹೋಗಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ಅನೇಕ ಕಡೆ ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ತಾ ಇದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಮಣ್ಣು ಬೀಳುವಂತಹ ಘಟನೆಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಭೂಕುಸಿತ ಆಗಿ ಸಾಕಷ್ಟು ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಆಗುವಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಮಾಳ ಘಾಟಿಯಲ್ಲಿ ಭೂಕುಸಿತವೇ ಉಂಟಾಗಿದೆ. ಇದು ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ನಡೆದಂತಹ ಘಟನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಒಂದ್ ಕಡೆ ಮಳೆಯ ಪ್ರಮಾಣ ಜಾಸ್ತಿ ಆದ್ರೆ ಇನ್ನೊಂದ್ ಕಡೆ ಭೂಕುಸಿತಗಳು ಕೂಡ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನೇನು ಆಗ್ತಾ ಇದೆ, ಏನೇನ ಪ್ರಾಬ್ಲಮ್ಗಳಾಗಿದೆ? ನವಿತಾ, ಏನೋ ಮಾಳಘಾಟಿಯಲ್ಲಿ ಈಗಾಗಲೇ ಭೂಕುಸಿತ ಸಂಭವಿಸಿದೆ. ಯಾಕಂದ್ರೆ ಗುಡ್ಡ ಏನೋ ಕುಸಿತಾಗಿದೆ. ಆ ಪ್ರದೇಶದಲ್ಲಿ ಸಂಚಾರ ಸಂಪೂರ್ಣ ಸ್ತಬ್ಧ ಆಗಿದೆ. ಯಾಕಂದ್ರೆ ಈಗಾಗಲೇ ಮರಗಳು ಬಿದ್ದಿತ್ತು. ಅದನ್ನ ಸಾರ್ವಜನಿಕರು ತೆರವು ಮಾಡಿದಕ್ಕೆ ನಂತರ ಕೆಲವು ಕ್ಷಣಗಳಲ್ಲಿ ಈಗಾಗಲೇ ಗುಡ್ಡ ಒಂದು ಕುಸಿತ ಆಗಿದೆ. ಸಂಚಾರ ಸಂಪೂರ್ಣ ಸ್ತಬ್ಧ ಆಗಿದೆ. ಒಟ್ಟಾರೆ ಜಿಲ್ಲೆ ಚಿತ್ರಣ ಸಂಪೂರ್ಣ ಅಸ್ತವ್ಯಸ್ತ ಆಗಿತ್ತು ಹೇಳ್ಬೋದು. ಯಾಕಂದ್ರೆ ಜಲಪ್ರಳಯ ಅಂತ ಪರಿಸ್ಥಿತಿಗಳು ಇದೆ. ಈಗಾಗಲೇ ನಿನ್ನ ರಾತ್ರಿಯಿಂದ ಕಾರ್ಯಾಚರಣೆ ಮಾಡ್ತಾರೆ. ಎಸ್, ಅವರ ವಾಯ್ಸ್ ಸರಿಯಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಪರೀಕ್ಷಿತ ಡೀಟೇಲ್ಸ್ಗೆ. ಉಡುಪಿಯಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ. ಜಿಲ್ಲೆಯ ಬಹುತೇಕ ಗ್ರಾಮಗಳು ಮುಳುಗಡೆಯಾಗಿದೆ. ಪದವಿ ಅಂತಿಮ ವರ್ಷದ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಿನ್ನೆಯಿಂದಲೂ ಕೂಡ ಬರ್ತಾ ಇರುವಂತಹ ಭಾರಿ ಪ್ರಮಾಣದ ಮಳೆಯಿಂದಾಗಿ ಈಗ ಉಡುಪಿಯಲ್ಲಿ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಜನ ಹೊರಗಡೆ ಬರೋದಕ್ಕಾಗದ ಸಿಚುವೇಶನ್ ನಿರ್ಮಾಣ ಆಗಿದೆ. ಬಹುತೇಕ ಗ್ರಾಮಗಳು ಮುಳುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪದವಿ ಅಂತಿಮ ವರ್ಷದ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ನಾಳೆ ನಡೀಬೇಕಾಗಿತ್ತು ಡಿಗ್ರಿ ಎಕ್ಸಾಮ್, ಅದನ್ನ ಕೂಡ ಈಗ ಮುಂದೂಡಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳಿಗೆ ಬರೋದಕ್ಕೆ ಈ ಮಳೆ ಸಾಕಷ್ಟು ಅಡ್ಡಿ ಆತಂಕವನ್ನ ತಂದಿದೆ, ಅಡಚಣೆ ಉಂಟು ಮಾಡ್ತಾ ಇದೆ. ಅದರಲ್ಲಿ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪದವಿ ಪರೀಕ್ಷೆಗಳನ್ನ ಈಗಾಗಲೇ ಮುಂದೂಡಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಆತಂಕ ಇತ್ತು, ಈ ತರದ ಮಳೆಯಲ್ಲಿ ಹೇಗಪ್ಪ ಎಕ್ಸಾಮ್ ಬರೆಯೋದು ಅಂತ ಹೇಳಿ. ಜಿಲ್ಲಾಡಳಿತ ಒಂದ್ ಕಡೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಕ್ಸಾಮ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಕರಾವಳಿಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕರಾವಳಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಈಗ ತುಂಬಿ ಹರಿತಾ ಇದೆ ನಂದಿನಿ, ಶಾಂಭವಿ ನದಿಗಳು. ಕಿನ್ನಿಗೋಳಿ ಸಮೀಪ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನಿನ್ನೆ ರಾತ್ರಿಯಿಂದ ಸುರಿದ ಮಳೆಯಿಂದಾಗಿ ಈಗ ನದಿಗಳು ತುಂಬಿ ಹರಿತಾ ಇದೆ. ನಂದಿನಿ, ಶಾಂಭವಿ ನದಿಗಳು ತುಂಬಿ ಹರಿತಾ ಇದ್ದು ಕಿನ್ನಿಗೋಳಿ ಸಮೀಪದ ತಗ್ಗು ಪ್ರದೇಶ ಜಲಾವೃತವಾಗಿದೆ. ಕಿನ್ನಿಗೋಳಿ ಬಳಿಯ ಕಿಲೆಂಜೂರು, ಪಂಜ, ಬಳ್ಕುಂಜೆ, ಅತ್ತೂರು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈಗ ಗ್ರಾಮಗಳು ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಅಂತೂ ಜಾಸ್ತಿ ಆಗಿದೆ. ನೂರಾರು ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿದೆ. ಭತ್ತದ ಕೃಷಿ ಸಂಪೂರ್ಣವಾಗಿ ನಾಶವಾಗಿದೆ. ರೈತರಿಗೆ ನಷ್ಟ ಉಂಟಾಗಿದೆ. ಎನ್ಡಿಆರ್ಎಫ್ನಿಂದ ಸುರಕ್ಷಿತ ಪ್ರದೇಶಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈಗಾಗಲೇ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಳೆಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಹೊರತು ಯಾವುದೇ ರೀತಿಯಲ್ಲೂ ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಅನೇಕ ಅವಾಂತರಗಳು ಆಗ್ತಾ ಇದೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಎನ್ಡಿಆರ್ಎಫ್ ಟೀಮ್ ಆಲ್ರೆಡಿ ಈಗಾಗಲೇ ತನ್ನ ಕಾರ್ಯಾಚರಣೆಯನ್ನ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಭೂಕುಸಿತ ಆಗುತ್ತಾ ಇದೆ ಉಡುಪಿಯಲ್ಲಿ. ಹಾಗೇನೆ ಮನೆಗಳು ನೆಲಸಮ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ವಿಟ್ಲದಲ್ಲೂ ಕೂಡ ಒಂದು ಮನೆಯ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಮನೆಯ ಮೇಲೆ ಮಣ್ಣು ಬಿದ್ದಂತಹ ಪರಿಣಾಮ ಸಂಪೂರ್ಣವಾಗಿ ನೆಲಸಮ ಆಗಿರೋದನ್ನು ಕೂಡ ನಾವು ನೋಡಬಹುದು. ಒಟ್ಟಾರೆ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಆಗ್ತಾ ಇದೆ. ಹಾಗೆ ಜನರನ್ನ ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಇನ್ನು ಮುಂದುವರೆದಿದೆ ಮಳೆ. ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಗೋಡೆ ಕುಸಿತಗೊಂಡಿದೆ. ಅಂಗಡಿ ಮಳಿಗೆಗಳು ಕುಸಿಯುವಂತಹ ಭೀತಿ ಎದುರಾಗಿದೆ.
ಕೇವಲ ದಕ್ಷಿಣ ಕನ್ನಡ ಉಡುಪಿ ಮಾತ್ರ ಅಲ್ಲ, ಉತ್ತರ ಕನ್ನಡ ಆಗಿರಬಹುದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ನಾಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಅನ್ನುವ ಕಾರಣಕ್ಕಾಗಿ ಈಗ ಚಿಕ್ಕಮಗಳೂರಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ಅಂಗಡಿ ಮಳಿಗೆಗಳು ಕುಸಿಯುವ ಭೀತಿ ನಿರ್ಮಾಣ ಆಗಿದೆ. ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಗೋಡೆ ಕುಸಿತ ಆಗಿದೆ. ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಈಗ ಮಳೆ ಸುರಿತಾ ಇರೋದರ ಪರಿಣಾಮವಾಗಿ ಅನೇಕ ಪ್ರಾಬ್ಲಮ್ಗಳು ಆಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲೂ ಕೂಡ ಇಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ. ತಾಲೂಕಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಕಲ್ಲತ್ತಗಿರಿ ಜಲಪಾತ ಉಕ್ಕಿ ಹರಿತಾ ಇದೆ. ಕೆಮ್ಮಣ್ಣಗುಂಡಿ ಭಾಗದಲ್ಲಿ ಎಡ ಬೀಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಪಾತ ಮಾತ್ರ ಮೈ ತುಂಬಿ ಹರಿತಾ ಇದೆ. ನದಿಗಳು ಮೈ ತುಂಬಿ ಹರಿತಾ ಇವೆ. ಶೃಂಗೇರಿ ಭಾಗದಲ್ಲಿ ನೆರೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಚಿಕ್ಕಮಗಳೂರಲ್ಲಿ ಅನೇಕ ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿದೆ. ಕೊಪ್ಪದ ಜಯಪುರದಲ್ಲಿ ಗೋಡೆ ಕುಸಿತಗೊಂಡ್ರೆ ಇನ್ನೊಂದು ಕಡೆ ಕೆಮ್ಮಣ್ಣುಗುಂಡಿಯ ಭಾಗದಲ್ಲಿ ಎಡ ಬಿಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಪಾತ ಅಂತೂ ಮೈ ತುಂಬಿ ಹರಿತಾ ಇದೆ. ಆದರೆ ಪ್ರಸಿದ್ಧ ಕಲ್ಲತ್ತಗಿರಿ ಜಲಪಾತ ಉಕ್ಕಿ ಹರಿತಾ ಇರುವುದನ್ನು ನಾವು ಗಮನಿಸಬಹುದು. ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಅವಾಂತರಗಳಾದ್ರೆ ಇನ್ನೊಂದು ಕಡೆ ಕೆಮ್ಮಣ್ಣುಗುಂಡಿ ಫಾಲ್ಸ್ ಕೂಡ ಅತ್ಯಂತ ರಮಣೀಯ ದೃಶ್ಯವನ್ನ ತೋರಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಜನರಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ.